ಸರ್ಕಾರದಲ್ಲಿ ನಿಮ್ಮ ಇಲಾಖೆಯಲ್ಲಿ ಈಗ ಯಾವುದೇ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನ ಅನೌನ್ಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇಟ್ಟಿಲ್ಲ. ಅಂದ್ರೆ ಎಲ್ಲವನ್ನ ರದ್ದು ಮಾಡಿದ್ದಾರೆ. ಯಾವುದೇ ಒಂದು ಅನೌನ್ಸ್ಮೆಂಟ್ ಅನ್ನು ಯಾವುದೇ ಕಾರಣಕ್ಕೂ ಮಾಡಲ್ಲ ಅವರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಸರ್ಕಾರಿ ಆದೇಶ ಇದೆ, ಅಕ್ರಮ ಸಕ್ರಮದ ಅಡಿ ನಾವು ಏನು ಹಣ ಕಟ್ಟಿದ್ವು ಅಷ್ಟಕ್ಕೆ ಟ್ರಾನ್ಸ್ಫಾರ್ಮರ್ಗಳನ್ನ ಒದಗಿಸ್ತೇವೆ ಅಂತ. ಎರಡನೇ ಪಾಯಿಂಟ್, ಇವರು 4ನೇ ಕ್ವಶನ್ ಅವ್ರು ಕೇಳಲಿಲ್ಲ. ಇಲ್ಲಿ ಇದಕ್ಕಾಗಿ ಪ್ರಶಸ್ತ ಪೂರೈಸಿರೋ ವಿದ್ಯುತ್ ಗುಣಮಟ್ಟ ಸರಿಪಡಿಸಿ 20 ಆಂಪ್ಸ್ಗೆ ನಿಗದಿಪಡಿಸುವ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳೋದ್ರ ಬಗ್ಗೆ. ನೈಟ್ ಏನ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಸಿಂಗಲ್ ಫೇಸ್ ನ ಪಂಪ್ ಮೋಟರ್ ಆನ್ ಮಾಡ್ಕೊಳ್ತಾರೆ ಅಂತ ಹೇಳಿ ನೀವು 20 ಆಂಪ್ಸ್ ನ ಒಂದು ಪಾಸ್ ಮಾಡ್ತೀರಾ. ಅಂದ್ರೆ ವಿದ್ಯುತ್ತಿನ ನಿರಂತರವಾಗಿ ಸಂಪರ್ಕ ಕೊಡುವಂತ ರಾತ್ರಿ ಇರುವಂತ ಮನೆಗಳಲ್ಲಿ, ಅಂದ್ರೆ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಮನೆಗಳನ್ನ ತೋಟದಲ್ಲಿ ಬೇರೆ ಬೇರೆ ಕಡೆ ಮನೆ ಕಟ್ಟಿರ್ತಾರೆ. ಫಾರ್ಮ್ ಹೌಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಮನೆಗಳನ್ನ ಅವ್ರ ತೋಟದಲ್ಲಿ ಕಟ್ಕೊಂಡಿರ್ತಾರೆ. ಅಲ್ಲಿ ವಿದ್ಯುತ್ ರಾತ್ರಿ ಹೊತ್ತು ಮಕ್ಕಳಿಗೆ ಇವತ್ತು ಎಕ್ಸಾಮಿನೇಷನ್ ಟೈಮು, ನಿಮ್ಮವರು ಏನ್ ಮಾಡ್ತಾರೆ, ಓವರ್ ಲೋಡ್ ಆಗುತ್ತೆ ಅಂತೇಳಿ ಆ ಸಿಂಗಲ್ ಫೇಸ್ ನ ಯೂಸ್ ಮಾಡಬಾರ್ದು. ಸಿಂಗಲ್ ಫೇಸ್ ಯೂಸ್ ಮಾಡುವಂತ ರೈತರು ಕೇವಲ 1% 2% ಜನ. ಅವ್ರನ್ನ ಯೂಸ್ ಮಾಡಬಾರ್ದು ಅಂತೇಳಿ ಏನೋ ಜ್ಯೂಸ್ ಅಂತ ಬಿಡ್ತೀರಾ ಅಂತ, ಅದನ್ನ ಆಂಪ್ಸ್ ನ ಕಮ್ಮಿ ಮಾಡಿ ಏನೋ ಜ್ಯೂಸ್ ಬಿಡ್ತಾರೆ ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ. ಅದೇನ್ ಜ್ಯೂಸ್ ನನಗೆ ಗೊತ್ತಿಲ್ಲ. ಅದಾದ ತಕ್ಷಣ ಟ್ರಿಪ್ ಆಗ್ಬಿಡುತ್ತೆ. ಇಡೀ ದಿನ ಅವನು ರಾತ್ರಿ ಹೊತ್ತು ಕರೆಂಟ್ ಇರಲ್ಲ. ಅದಕ್ಕೆ ದಯವಿಟ್ಟು ನೀವು ಅದನ್ನ ಮಿನಿಮಮ್ 40 ಆಂಪ್ಸ್ಗೆ ಇಡಬೇಕು ಅವನು. ಇಲ್ಲ ಅಂತ ಹೇಳಿದ್ರೆ ಸಿಂಗಲ್ ಫೇಸ್ ಮೋಟರ್ನ ಅವಾಯ್ಡ್ ಮಾಡೋದಕ್ಕೆ ಈ ರೀತಿ ಮಾಡಿದಾಗ ಮಕ್ಕಳಿಗೆ ಓದಕ್ಕಾಗಲ್ಲ, ಕರೆಂಟ್ ಇರಲ್ಲ, ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದರಿಂದ 65ರಿಂದ 100ಕ್ಕೆ ಅನೌನ್ಸ್ ಮಾಡುವಂತದನ್ನ ಆದೇಶ ಮಾಡಿಸಬೇಕು. ಇಲ್ಲ ಸಕ್ರಮದಡಿ 30,000 ರೂಪಾಯಿ ಹಣ ಕಟ್ಸ್ಕೊಂಡು ಟ್ರಾನ್ಸ್ಫರ್ ಮಾಡಿಕೊಡ್ತಿರೋದನ್ನ ಚಾಲ್ತಿ ಮಾಡಿ ಇನ್ನೊಂದು ವರ್ಷದಲ್ಲಿ. ಇಲ್ಲ ಅಂತೇಳಿ ಸಾಕಷ್ಟು ಸಮಸ್ಯೆಗಳನ್ನ ನಿಮ್ಮ ಇಲಾಖೆ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ರೈತರ ಸಮಸ್ಯೆ ಜ್ವಾಲಂತವಾಗಿ ಇವತ್ತು ಹಳ್ಳಿಗಳ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಫೇಸ್ ಮಾಡ್ತಾ ಇದ್ದಾರೆ. ಈ ಅಕ್ರಮ ಸಕ್ರಮದ ಅಡಿ ನೀವು ರದ್ದು ಮಾಡಿರೋದ್ರಿಂದ ಅದನ್ನ ಪುನಃ ಪ್ರಾರಂಭ ಮಾಡಬೇಕು ಅಂತ ವಿನಂತಿ.